ಎಕ್ಸ್ಕ್ಯೂಸ್ ಮೀ, ಅಂದವಾಗಿರೋದಲ್ದೆ ಬೇರೆ ಏನು ಮಾಡ್ತೀರಾ? ನಮ್ಮ ಮನೇಲಿ ಅಡುಗೆ ಮಾಡ್ತಾಳೋ, ನಿನ್ಗೇನಾದ್ರೂ ಪ್ರಾಬ್ಲಮ್? ಸಾರಿ ಸಿಸ್ಟರ್, ಸರಿ. ಓ ಮೈ ಗಾಡ್, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಲೇಡೀಸ್ ಅಲ್ಲ ಮೇಡಂ. ಡೋರಿಂದ ಹೇಳಿ. ಶಿಟ್! ಸಾರಿ ಗರ್ಲ್ಸ್, ಸಾರಿ. ಜಸ್ಟ್ ಮಿಸ್ ಮಗ. ಆ ಹುಡುಗಿ ಸ್ಮೈಲು, ಅವಳು ಕಣ್ಣು, ಆ ಹುಡುಗಿ ನೋಡ್ತಿದ್ದ ಹಾಗೆ ಓಡ್ ಹೋಗಿ ತಪ್ಕೋಬೇಕು ಅನಿಸ್ತು. ಅವನ ಹೋಲ್ಡ್ ಹರ್, ಅವನ ಪುಲ್ ಹರನ, ಅವನ ಸ್ಮೆಲ್ ಹರ. ಸ್ಮೆಲ್ ನೋಡ್ತೀಯ? ನಾಯಿನೇನೋ ನೀನು? ಅದು ಹಾಗಲ್ಲ ಡಿಡಿ, ಒಂದೊಂದು ಹುಡುಗಿಗೆ ಒಂದೊಂದ್ ತರ ಸ್ಮೆಲ್ ಇರುತ್ತೆ. ಆ ಹುಡುಗಿಲಿ ಸ್ಮೆಲ್ಲು ಅಂತ ಸಾಯಿಸ್ತಾ ಇರ್ತಾನೆ. ದಿನ ಲಡ್ಡು ತರ ಆಡ್ತಿದ್ಯಾ ನೀನು. ಹೌದು, ಆ ಲಡ್ಡು ಎಲ್ಲೋ? ಭಗವಾನ್ ಕ್ಯಾಂಟೀನ್ ಅಲ್ಲ, ಕಾಲೇಜ್ ಪಕ್ಕ ಇದ್ರು ಯಾವತ್ತೂ ನೋಡೇ ಇಲ್ವಲ್ಲ. ಇವರೆಲ್ಲ JC ಕಾಲೇಜ್ ಹುಡುಗಿರಾ? ಹಲೋ ಲಡ್ಡು, ಬಾತ್ರೂಮ್ಗೆ ಹೋಗಿದ್ದೇನಪ್ಪ. ಬಾತ್ರೂಮ್ಗೆ ಹೋದ್ಮೇಲೆ ತೊಳ್ಕೊಂಡ, ಕೊಬ್ಬರಿ ಎಣ್ಣೆ ಹಾಕೊಂಡ, ಅಂಡರ್ವೇರ್ ಹಾಕೊಂಡ. ಏನ್ ಡ್ಯಾಡ್ ಇದಲ್ಲ? ದೊಡ್ಡವರು ಹೇಳ್ದಂಗೆ ಕೇಳ್ಬೇಕಪ್ಪ. ಮಗ, ಈ ಕೊಬ್ಬರಿ ಎಣ್ಣೆ ಯಾಕೆ ಮಗ? ಅದ್ ಹಾಗಲ್ಲ ಕಣ. ಅಂಡರ್ವೇರ್ ಹಾಕೊಂಡ್ರೆ ಚರ್ಮ ಕಟ್ ಆಗಲ್ಲ, ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ಕಟ್ ಆಗಲ್ಲ. ಭಯಂಕರ ನೀನು, ಕ್ರೇಜಿಗರು. ಡಾಗ್ಸ್ ಅಂಡ್ RI ಸ್ಟೂಡೆಂಟ್ಸ್ ಆರ್ ನಾಟ್ ಅಲೌಡ್. ಆ ಬೋರ್ಡ್ ನೋಡ್ದೇನೆ ನಾನು ಆ ಕ್ಯಾಂಟೀನ್ ಅಲ್ಲಿ ಕಾಲಿಟ್ಟಿದ ತಕ್ಷಣ ನಮ್ ಕಾಲೇಜ್ ಸ್ಟೋರಿನೇ ಬದಲಾಗೋಯ್ತು. ಲಡ್ಡುನ JC ಕಾಲೇಜ್ ಅವ್ರು ಹೊಡಿತಾರಣ. ಎಲ್ಲೋ ಲಡ್ಡು ಕುಡಿತಾ ಇದಾರೋ? ಅಯ್ಯೋ, ನಮ್ ಲಡ್ಡು ಕಣೋ. ನಡೀರೋ, ಓಡ್ರೋ. ನನ್ನ JC ಕಾಲೇಜ್ ಹುಡುಗರು ನಾಯಿಗೆ ಹೊಡೆದಂಗೆ ಹೊಡೆದ್ರು ಕಣೋ. ನಮ್ಮಪ್ಪ ಕೂಡ ಯಾವತ್ತೂ ಆತರ ಹೊಡೆದಿಲ್ಲ ನನ್ನ. ಜೆಲ್ ಪೆನ್ ಕೊಡು ನನಗೆ. ಅವರ ಕೊಡ್ತಾರ, ಹೋಗು. ಮನೋಜ್, ನೀವು ಸ್ಟೂಡೆಂಟ್ಸ್ ರೌಡಿಗಳ? ಅವ್ರು ನಮ್ಮನ್ನ ಹೊಡೆದ್ರು. ಹೊಡಿತಾರ ಕಣೋ, ಹೊಡಿತಾರೆ. ಚೈತನ್ಯ ನಿಂದೇನೋ? ಲಡ್ಡು ನೋಡೋಣ, ರಕ್ತ ಬರಂಗ್ ಹೊಡೆದಿದ್ದಾರೆ. ಲಡ್ಡು ಬಾಯ್ಲೆ. ಶ್ರೀಕಾಂತ್, ಏನಿದೆಲ್ಲ? ನೋಡಿ ಭಗವಾನ್, ನಮ್ಮ ಹುಡುಗರು ಮಾಡಿದ ತಪ್ಪೆ. ಬರಬಾರ್ದಿತ್ತು, ಬಂದ್ಬಿಟ್ಟಿದ್ದಾರೆ. ಇನ್ನೊಂದ್ಸಲ ರಿಪೀಟ್ ಆಗಲ್ಲ. ಸರಿ, ಹೋಗಿ ನಡೀರೋ. ಅಣ್ಣ, ಇದು ಫಸ್ಟ್ ಟೈಮ್, ಅದಕ್ಕೆ ಹೊಡೆದು ಕಳಿಸ್ತಾ ಇದೀವಿ. ಇನ್ನೊಂದ್ಸಲ ಮಾಡಿದ್ರೆ ಕಾಲ್ ಕತ್ತರಿಸ್ತೀವಿ. ನೀನ್ ನಡಿಯೋ. ಏನೋ ನಾನು ಮಾತಾಡ್ತಿದ್ದೀನಲ್ವಾ? ಯಾವಾಗ್ಲೂ ಕ್ಯಾಂಟೀನ್ ನಿಂದೆ ಆಗಿರಲ್ಲ, ಯಾವಾಗ್ಲೂ ನಿಂದೆ ಆಗಿರಲ್ಲ. ಬನ್ರೋ. ಎಷ್ಟ್ ಚೆನ್ನಾಗಿ ಚಿಕ್ಕದಾಗಿ ಸ್ಟ್ರೈಟ್ ಆಗಿತ್ತು ನನ್ ಮೂಗು. ನಮ್ಮ ಅಜ್ಜಿ ಹೆಂಗೋ ಮುಖ ತೋರಿಸ್ಲಿ, ಅವರೇ ನನ್ ಮೂಗ್ ಚುಚ್ಬಿಟ್ರು. ಏ ಲಡ್ಡು, ಸುಮ್ನಿರೋ. ಬಿಡ್ತೀವಿ, ಬಿಡೋಣ. ಅವ್ರು ಬಂದು ನಮ್ಮನ್ನ ಹೊಡಿತಾರೆ, ನೀವು ಹೋಗಿ ಅವ್ರಿಗೆ ಸಾರಿ ಹೇಳ್ತೀರಾ, ಅಷ್ಟೇ ಅಲ್ವಾ? ಬಿಟ್ಬಿಡ್ತೀವಿ. ಅಯ್ಯೋ, ನಾವು ಅವ್ರ ಕ್ಯಾಂಟೀನಿಗೆ ಹೋಗ್ಬಾರ್ದು ಕಣೋ. ದೊಡ್ಡ ಬೋರ್ಡಲ್ಲಿ ಹಾಕಿಟ್ಟಿದ್ದೀರಲ್ಲ, ಓದಿದೀವಿ, ಅರ್ಥ ಆಗಿದೆ. ಅದೇ ಏನಕ್ಕೆ? 10 ವರ್ಷದ ಹಿಂದೆ ಭಗವಾನ್ 2 ಕಾಲೇಜ್ ಮಧ್ಯೆ ಕ್ಯಾಂಟೀನ್ ಕಟ್ಟಿದ್ದ. ಆಗ ನಾನು RI ಪ್ರೆಸಿಡೆಂಟ್, JCಗೂ ಒಬ್ಬ ಪ್ರೆಸಿಡೆಂಟ್ ಇದ್ದ. ಒಂದಿನ ಒಂದೇ ಎಗ್ ಪಪ್ಸ್ ಇರೋದಣ್ಣ. ಒಂದ್ ಎಗ್ ಪಪ್ಸ್ ಇಂದ ಇಷ್ಟೊಂದು ಗಲಾಟೆನಾ? ಚೀಪ್, ವೆರಿ ಚೀಪ್. ಏನೋ ಚೀಪು. ದೊಡ್ಡ ಜಗಳ ಯಾವಾಗ್ಲೂ ಸ್ಟಾರ್ಟ್ ಆಗೋದು ಬಿರಿಯಾನಿ ರಾಯ್ತಾ ಇಂದ, ಇಲ್ಲಾಂದ್ರೆ ನಲ್ಲಿ ಮೂಳೆಯಿಂದ. ಯಾಕೋ ಅರವಿಂದ್ ಸಮೇತ ನೋಡಿಲ್ವ ನೀನು?
₹5 ಫ್ಯಾಕ್ಷನ್. ಅದ್ರ ಬಗ್ಗೆ ಗುರುಜಿ ಯೂಟ್ಯೂಬ್ ಅಲ್ಲಿ ಇಷ್ಟು ದೊಡ್ಡ ವಿಡಿಯೋ ಹಾಕೋರೆ, ಹೋಗಿ ನೋಡು. ಅವಾಗ ಭಗವಾನ್ ಏನ್ ಹೇಳ್ದ ಗೊತ್ತಾ? ಏನ್ ಚಿಲ್ರೆ ನನ್ ಮಕ್ಕಳು ನೀವು. ಅವನೇ, ನಾವಲ್ಲ. ಹೊಡಿಯೋದು ಗಿಡಿಯೋದೆಲ್ಲ ಹೊರಗಿಟ್ಕೊಳ್ಳಿ. ಯಾವನ್ ಗೆಲ್ತಾನೋ ಅವನ್ಗೆ ಈ ವರ್ಷ ಕ್ಯಾಂಟೀನ್ ನಲ್ಲಿ ಎಂಟ್ರಿ. ಕ್ರಿಕೆಟ್ ಆಡೋಣ. ಹ್ಯಾಪಿ ಡೇಸ್ ಅಲ್ಲಿ ಆಡಿದಾರಲ್ಲ, ಕಬಡ್ಡಿ. ಒಕ್ಕಡೋಲ್ ಆಡಿಲ್ವಾ? ದೊಡ್ಡ ಬುದ್ಧಿವಂತ. ಹಾಗಾದ್ರೆ ಗಲ್ಫ್ ಅದನ್ನ ಒಬ್ರೇ ಆಡೋದ್ ಕಣ. ಚೈಲ್ಡ್ ತರ ಫೈಟ್ ಆಡ್ಬೇಡ, ಸ್ವಲ್ಪ ದೊಡ್ಡೊಂದ್ ತರ ಮಾತಾಡು. ಚೀಟಿ ಬರ್ತಾ ಕಣ. ಅಷ್ಟಕ್ಕೂ ಚೀಟಿಲ್ ಏನ್ ಬಂತಣ್ಣ? ಬಾಸ್ಕೆಟ್ಬಾಲ್. ಎವ್ರಿ ಇಯರ್ ಫ್ರೆಶರ್ಸ್ಗೆ ಮ್ಯಾಚ್ ಇರ್ತಿತ್ತು. ಯಾರ್ ಗೆಲ್ತಾರೋ ಆ ಭಗವಾನ್ ಕ್ಯಾಂಟೀನ್ ಅವ್ರದೇ. ಅಂದ್ರೆ ಲಾಸ್ಟ್ ಇಯರ್ ಸುತ್ತೋಗಿದ್ವಾ? ನಾವ್ ಯಾವಾಗ ತಾನೇ ಗೆದ್ದಿದ್ವಿ? ಲೈ ಬಾಯ್ ಮುಚ್ಚು. ಅವರೆಲ್ಲ ಶ್ರೀಮಂತರು ಕಣ. ಸ್ಪಾನ್ಸರ್ಶಿಪ್ ಇಟ್ಕೊಂಡು ಒಳ್ಳೆ ಪ್ಲೇಯರ್ಸ್ ಕರ್ಕೊಂಡ್ ಬಂದ್ರು. ಅದಕ್ಕೆ ಈ ನನ್ ಮಗ ಗೆಲ್ಲಕ್ಕಾಗ್ಲಿಲ್ಲ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಮಗ, ಚರಿತ್ರೆ ಬದಲಾಯಿಸೋ ಟೈಮ್ ಬಂತು ಮಗ. ಅಣ್ಣ, ನಾನ್ ಡಿಡಿ ಹೇಳ್ತಾ ಇದೀನಿ, ಈ ಸಲ ಮ್ಯಾಚ್ ಆಡ್ತಾ ಇದೀವಿ, ಗೆಲ್ತಾ ಇದೀವಿ, ನುಗ್ಗುತ್ತಾ ಇದೀವಿ. ಟಫ್ ಪ್ಲೇಯರ್ ಅಂತ ಅನಿಸ್ತಾನೆ. ನಂಗೆ ಯಾಕೋ ಈ ಸರಿ ನಾವು ಗೆಲ್ತೀವಿ ಅನ್ನಿಸ್ತಿದೆ. ಅಷ್ಟು ಕಾನ್ಫಿಡೆಂಟ್ ಆಗಿ ಗೆಲ್ತೀವಿ ಅಂತ ಹೇಳಿದ್ಯಲ್ಲೋ, ಇಷ್ಟು ದರಿದ್ರವಾಗಿ ಆಡಿದ್ರೆ ಹೆಂಗೋ ಗೆಲ್ತೀವಿ? ಗೆಲ್ಬೇಕು ಅಂತ ಛಲ ಇದ್ರೆ ಸಾಕಲ್ಲ ಮಗ. ಇಲ್ಲ ಮಗ, ಆಟ ಆಡಕ್ಕೂ ಗೊತ್ತಿರ್ಬೇಕು. 10 ವರ್ಷ ಆಯ್ತು. 10 ವರ್ಷದಿಂದ ಸೋಲ್ತಾ ಇದೀವಿ. ಏನೋ ಈಗ